ನಮಸ್ಕಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡುವ ಭಕ್ತರಿಗೆ ಇದು ಗುಡ್ ನ್ಯೂಸ್. ಇಂದಿನಿಂದ ಮಂಜುನಾಥ ಸ್ವಾಮಿ ದರ್ಶನಕ್ಕೆ ದೇಗುಲದಿಂದ ಸುಲಭ ವ್ಯವಸ್ಥೆ ಮಾಡಲಾಗಿದೆ. ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ನಿರ್ಮಿಸಲಾಗಿದೆ. ದೇಶದ ಯಾವುದೇ ದೇಗುಲಗಳಲ್ಲಿಯೂ ಇಲ್ಲದ ವಿಶೇಷ ವ್ಯವಸ್ಥೆ ಇದು. ಸುಸಜ್ಜಿತ ಸೌಕರ್ಯಗಳನ್ನೊಳಗೊಂಡ ಈ ನೂತನ ಸಂಕೀರ್ಣದ ಲೋಕಾರ್ಪಣೆಯನ್ನ ಇಂದು ಮಧ್ಯಾಹ್ನ 2 ಗಂಟೆಗೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಉದ್ಘಾಟಿಸಲಿದ್ದಾರೆ. ಈ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ 2,75,177 ಚದರ ಅಡಿ ವಿಸ್ತೀರ್ಣ ಹೊಂದಿದೆ. ಈ ವಿಶೇಷ ಕ್ಯೂ ಕಾಂಪ್ಲೆಕ್ಸ್ನಿಂದಾಗಿ ಗಂಟೆಗಟ್ಟಲೆ ಸರತಿ ಸಾಲಿನಲ್ಲಿ ನಿಲ್ಲುವುದು ತಪ್ಪಲಿದೆ. ಸುದೀರ್ಘ ಕಾಲ ಇನ್ನು ಕಾಯಬೇಕಿಲ್ಲ. ಬೇಸಿಗೆಯ ಧಗೆಯ ಆತಂಕ ಇಲ್ಲ. 2 ಅಂತಸ್ತಿನ ಈ ಸಂಕೀರ್ಣದಲ್ಲಿ ಒಟ್ಟು 16 ವಿಶಾಲ ಭವನಗಳಿವೆ. ಪ್ರತಿ ಹಾಲ್ನಲ್ಲಿ ಏಕಕಾಲದಲ್ಲಿ 600 ಭಕ್ತರು ವಿಶ್ರಾಂತಿ ಪಡೆಯಬಹುದಾಗಿದೆ. ಎಲ್ಲ ಭಕ್ತರಿಗೂ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆ ಇರುತ್ತದೆ. ಮಾಲ್ ಮಾದರಿಯಲ್ಲಿ ಇರುವ ಈ ಕಾಂಪ್ಲೆಕ್ಸ್ ಹವಾನಿಯಂತ್ರಿತ ಸೌಕರ್ಯ ಹೊಂದಿರುತ್ತದೆ. ಇನ್ನು ಕ್ಯೂ ಸಂಕೀರ್ಣದಲ್ಲಿ ಹೊಸ ಮಾದರಿಯ ಸ್ಟೇನ್ಲೆಸ್ ಸ್ಟೀಲ್ ಕುರ್ಚಿಗಳನ್ನ ಅಳವಡಿಸಲಾಗಿದೆ. ಭಕ್ತರ ಸಂಖ್ಯೆಯನ್ನ ನಿರ್ಧರಿಸಿ ಹಾಲ್ಗೆ ಕಳುಹಿಸಿಕೊಡಲು ಎಎ ತಂತ್ರಜ್ಞಾನದ ಕ್ಯಾಮೆರಾ ಬಳಸಲಾಗುತ್ತದೆ. ಭಕ್ತಾದಿಗಳಿಗೆ ಕಾಲಕಾಲಕ್ಕೆ ಸೂಕ್ತ ಮಾರ್ಗದರ್ಶನ ನೀಡಲು ಎಲ್ಲೆಡೆ ಡಿಜಿಟಲ್ ಪರದೆ ಅಳವಡಿಸಲಾಗಿದೆ. ಈ ಡಿಜಿಟಲ್ ಡಿಸ್ಪ್ಲೇಯಲ್ಲಿ ಹೋಗಬೇಕಾದ ಹಾಲ್ ಸಂಖ್ಯೆ, ದರ್ಶನದ ಅವಧಿ ಇತ್ಯಾದಿ ದೇಗುಲದ ಕುರಿತ ಮಾಹಿತಿ ಇರುತ್ತದೆ. ಕ್ಯೂ ಕಾಂಪ್ಲೆಕ್ಸ್ ಎಂಟ್ರಿ ಮತ್ತು ಎಕ್ಸಿಟ್ನಲ್ಲಿ ಸೇವಾ ರಶೀದಿಯ ಕೌಂಟರ್ ಇರುತ್ತೆ. ಪ್ರತಿ ಹಾಲ್ನಲ್ಲಿಯೂ ಕ್ಯಾಂಟೀನ್, ಶೌಚಗೃಹ, ಕುಡಿಯುವ ನೀರಿನ ವ್ಯವಸ್ಥೆ ಮಾಡಲಾಗಿದೆ. ತಾಯಂದಿರಿಗೆ ಮಗುವಿನ ಆರೈಕೆ ಮಾಡಲು ಈ ಹಾಲ್ನಲ್ಲಿ ಬೇಬಿ ಕೇರ್ ರೂಮ್ ಇರುತ್ತದೆ. ಕುರ್ಚಿಯಲ್ಲಿ ಕುಳಿತು ನಿಗದಿತ ಸಮಯದಲ್ಲಿ ದೇವರ ದರ್ಶನಕ್ಕೆ ತೆರಳಲು ವ್ಯವಸ್ಥೆ ಮಾಡಲಾಗಿದೆ. ಈ ಹೊಸ ವ್ಯವಸ್ಥೆಯಿಂದಾಗಿ 6-7 ಗಂಟೆ ನಿಂತುಕೊಂಡೇ ದೇವರ ದರ್ಶನಕ್ಕೆ ಹೋಗುವ ಈ ಹಿಂದಿನ ಪ್ರಯಾಸದ ವ್ಯವಸ್ಥೆಗೆ ತೆರೆ ಬೀಳಲಿದೆ. ಹೊಸ ಕ್ಯೂ ಕಾಂಪ್ಲೆಕ್ಸ್ನಿಂದಾಗಿ ಕೇವಲ 1.5 ಗಂಟೆಯೊಳಗೆ ಮಂಜುನಾಥನ ದರ್ಶನ ಪಡೆಯಬಹುದಾಗಿದೆ. ಈ ಹೊಸ ಕ್ಯೂ ಕಾಂಪ್ಲೆಕ್ಸ್ ಬಗ್ಗೆ ಮಾಹಿತಿ ನೀಡಿರುವ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರು, ಶ್ರೀ ಮಂಜುನಾಥ ಸ್ವಾಮಿ ದರ್ಶನಕ್ಕೆಂದು ಧರ್ಮಸ್ಥಳಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಹಾಗೆ ದೊಡ್ಡ ಸಂಖ್ಯೆಯಲ್ಲಿ ಬಂದಾಗ ಕೆಲವೊಮ್ಮೆ ದಿನಗಟ್ಟಲೆ ಕ್ಯೂ ನಿಲ್ಲಬೇಕಾಗ್ತದೆ. ಇದೀಗ ಹೈಟೆಕ್ ಕ್ಯೂ ವ್ಯವಸ್ಥೆಯಿಂದಾಗಿ ಈ ಸಮಸ್ಯೆ ನಿವಾರಣೆ ಆಗಲಿದೆ ಎಂದಿದ್ದಾರೆ. ದೇವರ ದರ್ಶನಕ್ಕೆ ಬಂದ ಭಕ್ತರು ಈಗ ಕ್ಯೂ ಕಾಂಪ್ಲೆಕ್ಸ್ ಒಳಗೆ ಬಂದು ಕುಳಿತುಕೊಳ್ಳಬಹುದು. ಒಂದೊಂದು ಬ್ಲಾಕ್ನಲ್ಲಿ ಸುಮಾರು 600 ಜನ ಕುಳಿತುಕೊಳ್ಳಬಹುದಾಗಿದೆ. ಈಗ ಈ ಸಾಮಾನ್ಯವಾಗಿ ಸರತಿ ಸಾಲಿನಲ್ಲಿ 4 ತಾಸು ನಿಲ್ಲಬೇಕಾಗ್ತಿತ್ತು. ಸುಮಾರು 5ರಿಂದ 6 ಕಿಲೋಮೀಟರ್ ನಡೆಯಬೇಕಾಗ್ತಿತ್ತು. ಇನ್ನು ಮುಂದೆ ದೇವರ ದರ್ಶನ ಸರಾಗವಾಗಲಿದೆ ಎಂದು ಡಾಕ್ಟರ್ ಹೆಗ್ಗಡೆಯವರು ತಿಳಿಸಿದ್ದಾರೆ. ಧರ್ಮಸ್ಥಳ ಕ್ಷೇತ್ರದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಕ್ಕೆ ಸಾವಿರಾರು ಮಂದಿ ಭಕ್ತರು ಬರ್ತಾರೆ. ಬಂದಾಗ ಅವರಿಗೆ ಕ್ಯೂ ಸರತಿ ಸಾಲಿನಲ್ಲಿ ನಿಲ್ಲುವಂಥದ್ದೇ ಸ್ವಲ್ಪ ದೊಡ್ಡ ಸಮಸ್ಯೆ. ಅದಕ್ಕಾಗಿ ನಾವು ಈಗ ಹೊಸದಾಗಿ ಒಂದು ಕ್ಯೂ ಕಾಂಪ್ಲೆಕ್ಸ್ ಅಂತ ಸರತಿ ಸಾಲಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಈ ವ್ಯವಸ್ಥೆ ಪ್ರಕಾರ ಅವರು ಬಂದು ಸಾಲಲ್ಲಿ ಕೂತ್ಕೋಬೋದು. ಅಲ್ಲಿ ಒಳಗೆ ಒಂದೊಂದು ಬ್ಲಾಕಲ್ಲಿ 500 ಜನ 600 ಜನ ಕೂತ್ಕೊಳ್ಬೋದು. ಈಗ ಅಲ್ಲಿ ಕ್ಯೂನಲ್ಲಿ ನಿಂತ ಈಗಿನ ಸರತಿ ಸಾಲಿನಲ್ಲಿ ಅವರು ಸುಮಾರು ಒಂದು 3 ತಾಸು 4 ತಾಸು ನಿಲ್ಲಬೇಕಾಗುತ್ತೆ. ಸುಮಾರು 5ರಿಂದ 6 ಕಿಲೋಮೀಟರ್ ನಡಿಬೇಕಾಗುತ್ತೆ. ಅದನ್ನು ಕಡಿಮೆ ಮಾಡೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೇವೆ ನಾವು. ಇದು 12ನೇ ಪ್ಲ್ಯಾನ್. ಇದು 11 ಪ್ಲ್ಯಾನ್ ಹಿಂದೆ ಮಾಡಿಸಿ ಅದು ಸರಿಯಾಗದೆ ಮತ್ತು ಒಳ್ಳೆ ಪ್ಲ್ಯಾನ್ ಬೇಕು ಅಂತ ಹೇಳಿ ಕೊನೆಗೆ ಈ ಕೊಟ್ಟ ಪ್ಲ್ಯಾನ್ ಒಪ್ಪಿಕೊಂಡು ನಾವೀಗ ಸುಧಾರಿಸಿದ್ದೇವೆ. ಪ್ರತ್ಯೇಕವಾಗಿ ಟಾಯ್ಲೆಟ್ಸು ಮತ್ತು ಆಹಾರಕ್ಕೆ ವ್ಯವಸ್ಥೆ ಮತ್ತು TV ಸ್ಕ್ರೀನ್ ಇದೆ. ದೇವಸ್ಥಾನದಲ್ಲಿ ಏನಾಗ್ತದೆ ಅದನ್ನು ಅವರಲ್ಲಿ ನೋಡ್ಬೋದು ಮತ್ತು ಶಾಂತವಾಗಿ ಕೂತ್ಕೊಂಡು ಸಮಯ ಅವರ ಸರತಿ ಬಂದಾಗ ಒಳಗೆ ನೇರವಾಗಿ ಬಂದು ಬಿಡ್ಬೋದು. ಬಾರದವರಲ್ಲಿ ಪ್ರತ್ಯೇಕವಾಗಿ ಕೂತ್ಕೊಂಡು ಎಲ್ಲ ಅನುಕೂಲವನ್ನು ಪಡಿಬೋದು. ಭಾಳ ಸುಂದರವಾಗಿ ಸ್ಟೇಟ್ ಆಫ್ ದಿ ಆರ್ಟ್ ಅಂತ ಹೇಳುವಾಗ ಇದನ್ನು ಮಾಡಿದ್ದೇವೆ. ಜನರಿಗೆ ಏನು ಪ್ರಯೋಜನ ಆಗುತ್ತೆ ಅಂತಂದರೆ ಕ್ಯೂನಲ್ಲಿ ನಿಂತುಕೊಂಡು ಓಡಾಡಬೇಕಾದ ಸಾಲಿಗೆ ಕೂತ್ಕೊಂಡಿರ್ಬೋದು. ಸಮಯ ಬಂದಾಗ ಅವರು ಒಳಗೆ ಬಂದು ಸ್ವಾಮಿ ದರ್ಶನ ಪಡೆಯಬಹುದು. ಉಪರಾಷ್ಟ್ರಪತಿಯವರ ಧನ್ಕರ್ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅವರ ಉಪಸ್ಥಿತಿಯಲ್ಲಿ ಉದ್ಘಾಟನೆ ಆಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ರೀತಿಯಲ್ಲಿ ನಾನು ಹಾರೈಸ್ತೇನೆ. ಎಲ್ಲ ಭಕ್ತಾದಿಗಳು ಇಲ್ಲಿ ಬಂದಾಗ ಈ ಕ್ಯೂ ಸಿಸ್ಟಮ್ನ ಅಳವಡಿಕೆಯನ್ನು ಸರಿಯಾಗಿ ಗಮನಿಸಿ ಸರಿಯಾಗಿ ಪರಿಚಯ ಮಾಡಿಕೊಂಡು ಸಾಲಿನಲ್ಲಿ ಬರಬೇಕು ಮತ್ತು ಎಲ್ಲ ರೀತಿಯ ಅನುಕೂಲತೆಗಳನ್ನು ಪಡಿಬೇಕು. ಎಲ್ಲ ಭಕ್ತಾದಿಗಳಲ್ಲಿ ಕೇಳಿಕೊಳ್ತೇನೆ. ಧರ್ಮಸ್ಥಳಕ್ಕೆ ಬರುವ ಭಕ್ತರು ಈ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ನ ಸದುಪಯೋಗ ಪಡೆಯಬೇಕು. ಇಲ್ಲಿ ಪ್ರತ್ಯೇಕ ಟಾಯ್ಲೆಟ್, ಆಹಾರಕ್ಕೆ ವ್ಯವಸ್ಥೆ, TV ಸ್ಕ್ರೀನ್ ಇತ್ಯಾದಿ ಸೌಕರ್ಯ ಕಲ್ಪಿಸಲಾಗಿದೆ. ದೇವಸ್ಥಾನದಲ್ಲಿ ಏನು ನಡೆಯುತ್ತದೆ ಎನ್ನುವುದನ್ನು ಭಕ್ತರು ಈ ಕಾಂಪ್ಲೆಕ್ಸ್ನಲ್ಲಿ ಕುಳಿತುಕೊಂಡೇ ನೋಡಬಹುದು ಎಂದು ಡಾಕ್ಟರ್ ಹೆಗ್ಗಡೆ ಅವರು ತಿಳಿಸಿದ್ದಾರೆ. ಧರ್ಮಸ್ಥಳದ ಈ ಹೊಸ ಹೈಟೆಕ್ ಕ್ಯೂ ಕಾಂಪ್ಲೆಕ್ಸ್ ವ್ಯವಸ್ಥೆ ಭಕ್ತರಿಗೆ ಖುಷಿ ಕೊಡಲಿದೆ. ಮುಂದಿನ ಬಾರಿ ಧರ್ಮಸ್ಥಳಕ್ಕೆ ಹೋದಾಗ ನೀವು ಈ ಸೌಕರ್ಯ ಪಡೆಯಲು ಮರೆಯಬೇಡಿ.